ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಯಾರನ್ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ರಿಗೂ ಅಂದ್ಕೊಂಡಿರ್ತೀರ, ಏನಪ್ಪ ಇದು ನೆನ್ನೆ ತಾನೇ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಅಂತ ವಿಡಿಯೋ ಹಾಕಿದ್ರು. ಇವತ್ತು ನೋಡಿದ್ರೆ ಎಲ್ಲರೂ ಬೈಕ್ ಟ್ಯಾಕ್ಸಿ ಮಾಡ್ಬೋದಂತೆ, ರಾಪಿಡೋ ಕಂಪ್ನಿಯಿಂದ ಅಪ್ಡೇಟ್ ಬಂದಿದೆ ಅಂತ ಹಾಕಿದ್ದೀರಾ. ಹೌದು, ಇದು ನಾನು ಹೇಳ್ತಾ ಇಲ್ಲ, ರಾಪಿಡೋ ಕಂಪ್ನಿಯಿಂದನೇ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅವರೇ ಕೂಡ ಅಫಿಷಿಯಲ್ ಆಗಿ ರಾಪಿಡೋಯಿಂದ ಯಾರೋ ಮ್ಯಾನೇಜರ್ ಅನೌನ್ಸ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದಂತ. ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಕ್ಯಾಪ್ಟನ್ಗಳಿಗೂ ಒಂದು ಸಿಹಿಯಾದ ಸುದ್ದಿ ಬಂದಿದೆ. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ನಾವು ನಿಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಆಪ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀರಿ. ಏನಪ್ಪಾ ಇದೆ ಆರ್ಡರ್ ಕಾಪಿಲಿ ಅಂದ್ರೆ, ಯಾರಾದ್ರೂ ನಿಮ್ಮನ್ನ ಬೈಕ್ ಟ್ಯಾಕ್ಸಿ ರೈಡ್ ಮಾಡ್ಬೇಕಾದ್ರೆ ಯಾರಾದ್ರೂ ನಿಮ್ಮ ತಡೆದು ನಿಮ್ಮ ಪ್ರಶ್ನೆ ಮಾಡಿದ್ರೆ ನೀವು ಅವಾಗ ಈ ಆರ್ಡರ್ ಕಾಪಿನ ನೀವು ಅವ್ರಿಗೆ ತೋರಿಸ್ಕೋಬಹುದು. ಕರ್ನಾಟಕ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನು ಭಾರತ ಸಂವಿಧಾನದ ಆರ್ಟಿಕಲ್ 19(1)(g) ಯಲ್ಲಿ ಆಲ್ರೆಡಿ ರಕ್ಷಿಸಲ್ಪಟ್ಟಿದೆ. ಸರಿಯಾದ ಕಾನೂನು ಅಥವಾ ನಿಯಮ ಜಾರಿಗೆ ಬರುವವರೆಗೂ ಬೈಕ್ ಟ್ಯಾಕ್ಸಿ ಏನ್ ಸರ್ವಿಸ್ ನಡೀತಾ ಇದೆ ಅದು ಇಲ್ಲಿಗಲ್ ಅಲ್ಲ ಅಂತ ಯಾರು ಹೇಳುವ ಆಗಿಲ್ಲ. ಈಗೇನು ಆಗಸ್ಟ್ 5ನೇ ತಾರೀಕಿಂದ ಏನೇನು ಇಶ್ಯೂಸ್ ಕಂಡು ಬಂದಿದೆ ಅದೆಲ್ಲ ನಾವು ಗಮನದಲ್ಲಿಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಆಲ್ರೆಡಿ ಮಾತಾಡಿದೀವಿ. ಸೊ ಹಾಗಾಗಿ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಯಾರ್ಯಾರಿದ್ದೀರಾ, ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ರೈಡ್ಸ್ ಮಾಡಿ. ನೋಡಿದ್ರಲ್ಲ ವಿಡಿಯೋನ, ಇದೇ ವಿಡಿಯೋ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿ ಡೇ ನಾನು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಒಂದಲ್ಲ ಒಂದು ತಿಳಿಸ್ಕೊಡ್ತಾನೆ ಇರ್ತೀನಿ. ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಬಿಡ್ಬೋದಾ, ಹಂಗಾಗಿ ನೀವು ಯಾರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೂ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಯಾಕಂದ್ರೆ ನಾವು ಪ್ರತಿಯೊಂದು ವಿಡಿಯೋನು ಜೆನ್ಯೂನ್ ಆಗಿರುತ್ತೆ, ಯಾವುದೇ ಥರ ಫೇಕ್ ವಿಡಿಯೋ ಮಾಡಲ್ಲ. ಬೇರೆಯವ್ರ ಥರ ಫೇಕ್ ವಿಡಿಯೋ ಮಾಡೋರಿಗೆಲ್ಲ ಲಕ್ಷಾಂತರ ಫಾಲೋವರ್ಸ್ ಕೊಡ್ತೀರಾ, ಬಟ್ ನಾವು ಅಷ್ಟು ರಿಯಲ್ ಕಂಟೆಂಟ್ ಇಟ್ಟು ವಿಡಿಯೋ ಮಾಡ್ತೀವಿ, ಬಟ್ ಸಪೋರ್ಟರ್ಸ್ ಕಮ್ಮಿ ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಲೇಬೇಕು. ಹಾಗೆ ಲೈಕ್ ಪ್ರತಿಯೊಬ್ಬರು ಮಾಡಿ, ಈ ವಿಡಿಯೋಗೆ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ. ಇದು ಅಫಿಷಿಯಲ್ ಆಗಿ ನಿನ್ನೆ ಕೂಡ ಅನೌನ್ಸ್ ಮಾಡಿರೋದು. ರಾಪಿಡೋ ಕಂಪ್ನಿಯಿಂದ ಯಾರೋ ಒಂದು ಎಂಪ್ಲಾಯ್ಸ್ ಎಲ್ಲ ಮ್ಯಾನೇಜರ್ ಇರಬೇಕು ಅಲ್ಲೇ ವರ್ಕ್ ಮಾಡ್ತಕ್ಕಂಥ ಆಫೀಸಲ್ಲಿ. ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿದೆ, ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಯಾರು ಹಿಡಿಯಲ್ಲ, ನಿಮ್ಮನ್ನು ರೈಡ್ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಒಂದು ಅರ್ಥ ಆಗ್ತಾಯಿಲ್ಲ. ನೆನ್ನೆ ತಾನೇ ಒಂದು ಫೇಕ್ ನ್ಯೂಸ್ ಬಂತು, ಯಾವ್ದಾರು ನೋಡಿರ್ತೀರಾ. ಕೆಲವೊಂದು ಸೋಷಿಯಲ್ ಇನ್ಫ್ಲೂಯೆನ್ಸು ಸುಮಾರು ಇದಕ್ಕಿಂತ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದ್ಬಿಡ್ತು ಹೈಕೋರ್ಟಿಂದ, ರಾಜ್ಯ ಸರ್ಕಾರದಿಂದವ 5 ವರ್ಷ ಇನ್ನು ಯಾವುದೇ ಥರ ಬೈಕ್ ಟ್ಯಾಕ್ಸಿ ಹಿಡಿಯಲ್ವಂತೆ, ಮಾಡ್ರಿ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿಬಿಟ್ರು, ಫೇಕ್ ನ್ಯೂಸು. ಇನ್ನು ಕೆಲವೊಂದು ನ್ಯೂಸ್ ಚಾನಲ್ ಕೂಡ ವಿಡಿಯೋಗಳು ಮಾಡಿಬಿಟ್ಬಿಟ್ರು. ಸುಮಾರು ಜನ ಕೆಲವೊಂದು ಮಾಹಿತಿನ ಸರಿಯಾಗಿ ಕಲೆಕ್ಟ್ ಮಾಡ್ಕೊಂಡೇ ಈ ಥರ ವಿಡಿಯೋಗಳು ಮಾಡಿಬಿಟ್ಬಿಟ್ರು. ಇದನ್ನು ನೋಡಿ ಕೆಲವೊಂದು ರೈಡರ್ಸ್ ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದ್ಬಿಟ್ಟಿದ್ದೇನು ಅಂದ್ಕೊಂಡು ಡ್ಯೂಟಿ ಮಾಡೋಕೆ ಹೋಗ್ತಾರೆ. ಆಟೋದಾರ ಕೈದ ತಗಲಾಕೊಂಡ್ರೆ ಗಾಡಿ ಸೀಸು, ಪೆನಾಲ್ಟಿ, ಈ ಥರ ಎಲ್ಲ ಪ್ರಾಬ್ಲಮ್ ತಗಲಾಕೊಂತಾರೆ. ಹಾಗಾಗಿ ಹುಡುಗರಿಗೆ ಇದೇ ಕನ್ಫ್ಯೂಷನ್ ಆಗ್ತಿದೆ. ಪ್ರತಿನಿತ್ಯ ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಇಲ್ವಾ, ಪರ್ಮಿಷನ್ ಇದೆಯಾ ಇಲ್ವಾ. ಸುಮಾರು ಜನ ನನಗೂ ಕೂಡ ಮೆಸೇಜ್ ಹಾಕ್ತಾನೆ ಇರ್ತಾರೆ ಪ್ರತಿನಿತ್ಯ. ಎಷ್ಟು ರಿಪ್ಲೈ ಮಾಡ್ತಾಯಿದ್ದೀನಿ, ಬಟ್ ಸಾಕಾಗ್ತಾಯಿಲ್ಲ, ಅಷ್ಟು ಟೈಮ್ ಅಷ್ಟು ಮೆಸೇಜ್ ಬರ್ತಾ ಇದ್ದಾವೆ. ಹಾಗಾಗಿ ಈ ವಿಡಿಯೋ ಕ್ಲಿಯಾರಿಟಿ ಕೊಡೋಣ ಅಂತ ಬಂದಿದ್ದೀನಿ. ಹೈಕೋರ್ಟಿಂದ ಏನೋ ಪರ್ಮಿಷನ್ ಬಂದಿದೆ, ಅವಾಗಲೇ ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಯಾರೂ ಹಿಡಿಯಂಗಿಲ್ಲ. ಆಟೋದವರಾಗಿರ್ಬೋದು, ಆರ್ ಯಾರೂ ಹಿಡಿಯಂಗಿಲ್ಲ. ಇದಕ್ಕೆ ಆದಂಥ ಒಂದು ಪಾಲಿಸಿ ರಚನೆ ಆಗಿ ಬರೋ ಗಂಟನ ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಯಾರೂ ತೊಂದರೆ ಕೊಡೋಂಗಿಲ್ಲ ಅಂತ ಹೈಕೋರ್ಟಿಂದ ಅಫಿಷಿಯಲಾಗಿ ಅನೌನ್ಸ್ ಆಗಿದೆ. ಅದು ಆರ್ಡರ್ ಕಾಪಿ ಕೂಡ ಲಾಸ್ಟಲ್ಲಿ ಹಾಕ್ತೇನೆ ನೋಡಿ. ಹಂಗಾಗಿ ಇದ್ರ ನಡುವೆ ಆಟೋದವ್ರು ಏನಕ್ಕೆ ಹಿಡಿದ್ರು ಅಂತ ನೀವು ಕೇಳ್ಬೋದು. ಬಟ್ ಹೈಕೋರ್ಟಿಂದ ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ, ನಿಮಗೆ ಎಲ್ಲೂ ಯಾವ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಿ ಅಂತ ಅನೌನ್ಸ್ ಮಾಡಿಲ್ಲ. ಇದು ಮೇನ್ ಟ್ವಿಸ್ಟು, ಇಲ್ಲಿ ತಿಳ್ಕೊಳ್ಳಿ ನೀವು. ಬೈಕ್ ಟ್ಯಾಕ್ಸಿಂದ ಬಂದು ಮಾಡ್ಬೋದು ಅಂತ ಹೈಕೋರ್ಟ್ ಅನೌನ್ಸ್ ಮಾಡಿದೆ. ಇದು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ನೇ, ಇದರಲ್ಲೂ ಸಂಪಾದನೆ ಮಾಡ್ಬೋದು, ಇದಕ್ಕೆ ಯಾರೋ ತೊಂದರೆ ಕೊಡೋಂಗಿಲ್ಲ, ಅವ್ರು ಅನ್ನ ಕಿತ್ಕೊಂಡು ತಿನ್ನೋಂಗಿಲ್ಲ, ಅವರು ದುಡ್ಕೊಂಡು ತಿನ್ಬೋದು ಸ್ವತಂತ್ರವಾಗಿ, ಏನು ತೊಂದರೆ ಇಲ್ಲ ಅಂತ ಹೈಕೋರ್ಟಿಂದ ಅನೌನ್ಸ್ ಮಾಡಿದರು. ಇವ್ರನ್ನ ಯಾರೇ ಆಗಲಿ ಫೈನಲ್ ಇದಕ್ಕೆ ಏನೊಂದು ಪಾಲಿಸಿ ಅಂತ ಇದೆಯಲ್ಲ, ಅದು ರಚನೆ ಆಗ ಗಂಟನ ಆಟೋದವರಾಗಿರ್ಬೋದು, RTOದವರಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ಯಾರು ಕೂಡ ಕ್ವಶನ್ ಮಾಡಬಾರ್ದು, ಹಿಡಿಬಾರ್ದು, ತೊಂದರೆ ಕೊಡಬಾರ್ದು ಅಂತ ಹೇಳಿದರು. ಬಟ್ ಆದ್ರೂ ಇತ್ತೀಚೆಗೆ ನಡೆದಂಥ ಬೆಳವಣಿಗೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಬೈಕ್ ಟ್ಯಾಕ್ಸಿ ಯಾವುದೇ ಥರ ಪಾಲಿಸಿ ಬಂದಿಲ್ಲ ಅಂತವ ಇಷ್ಟು ಬೇಗ. ಯಾಕಂದರೆ ಸುಮಾರು ತಿಂಗಳಾಗೋಯ್ತಲ್ಲ, ಹೈಕೋರ್ಟ್ ಇದೊಂದು ಪಾಲಿಸಿ ರಚನೆ ಮಾಡಿ ಅಂತೇಳಿ ಅವರು ವೆಯ್ಟ್ ಮಾಡಿದ್ರು. ಹಾಗಾಗಿ ಪಾಲಿಸಿ ರಚನೆ ಮಾಡಿಲ್ಲ ಅಂತ ಇವಾಗ ಆಟೋದವರು ಬೈಕ್ ಟ್ಯಾಕ್ಸಿ ತಿರುಗಿ ಬಿದ್ದರು. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತೀರಾ, ಇಲ್ಲ ನಾವು ನಿಮಗೆ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ, ಬಂದ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಈ ಥರ ಎಲ್ಲ ಗಲಾಟೆ ಮಾಡಿದಾಗ RTOದವ್ರು ಎಚ್ಚೆಟ್ಕೊಂಡು ಬೈಕ್ ಟ್ಯಾಕ್ಸಿನ ಹಿಡಿದ್ರು. ಬಟ್ ಹೈಕೋರ್ಟ್ ಎಲ್ಲೂ ಹೇಳಿಲ್ಲ ನೀವು ಯಾವ ಒಂದು ಬೈಕಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಬೇಕು ಅಂತ ಮೆನ್ಷನ್ ಆಗಿಲ್ಲ. ಇದು ಮೇನ್ ಇಂಪಾರ್ಟೆಂಟು. ಇಲ್ಲಿ ಏನಾದ್ರು ವೈಟ್ ಬೋರ್ಡ್ ಅಥವಾ ಯೆಲ್ಲೋ ಬೋರ್ಡ್ ಅಂತ ಏನಾದ್ರು ಒಂದು ಮೆನ್ಷನ್ ಆಗ್ಬಿಟ್ಟಿದ್ರೆ ಇವತ್ತು ರೈಡರ್ಗೆ ಇಷ್ಟು ತೊಂದರೆನೇ ಆಗ್ತಿರಲಿಲ್ಲ, ಯಾರು ಹಿಡಿತಕ್ಕಂಥ ನೆಸೆಸಿಟಿ ಇಲ್ಲ, ಕಿರಿಕು ಆಗ್ತಾ ಇರಲಿಲ್ಲ. ಬಟ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಇದು ಮೇನ್ ಪ್ರಾಬ್ಲಮ್ ಆಗಿದ್ದೆ ಇಲ್ಲಿ. ಅಲ್ಲಿ ವೈಟ್ ಬೋರ್ಡ್ ಅಂತಲೂ ಮೆನ್ಷನ್ ಆಗಿಲ್ಲ,
ಎಲ್ಲೋ ಬೋರ್ಡ್ ಅಂತ ಮೆನ್ಷನ್ ಅಲ್ಲ, ಅಟ್ಲೀಸ್ಟ್ ವೈಟ್ ಬೋರ್ಡ್ ಅಂತ ಒಂದು ಮೆನ್ಷನ್ ಆಗಿಬಿಟ್ಟಿದ್ರೆ ನಿಮ್ಮನ್ನು ಯಾರು ತಡೆದು ಕ್ವಶನ್ ಮಾಡೋರು ಅಧಿಕಾರ ಇರಲಿಲ್ಲ. ಒಂದೇನು ಹೈಕೋರ್ಟ್ ಆರ್ಡರ್ ಕಾಪಿ ಇದೆಯಲ್ಲ ಅದನ್ನು ನೀವು ಆರಾಮಾಗಿ ಧೈರ್ಯವಾಗಿ ತೋರಿಸ್ಬೋದಾಯ್ತು. ಯಾರಿಗೆ ಒಂದು ಪೊಲೀಸ್ ಅಧಿಕಾರಿಗೆ ಆಗಲಿ, ಆಟೋ ಡ್ರೈವರ್ ಯಾರು ಹಿಡಿದ್ರು ನೋಡಪ್ಪ ಹೈಕೋರ್ಟಿಂದ ಆರ್ಡರ್ ಕಾಪಿ ಇದೆ, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೋದಂತೆ, ನಮ್ಗೆ ಆರ್ಡರ್ ಕಾಪಿ ಇದೆ ನೋಡ್ಕೊಳ್ಳಿ ಅಂತ ಒಂದು ಧೈರ್ಯವಾಗಿ ತೋರಿಸ್ಬೋದಾಯ್ತು. ಬಟ್ ಅಲ್ಲಿ ಯಾವ ಒಂದು ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಬೇಕಂತ ಮೆನ್ಷನ್ ಆಗಿಲ್ಲದೆ ಇರೋ ಕಾರಣದಿಂದ ನೀವು RTOದವ್ರು ಹಿಡಿದ್ರು ಆಗ್ಬೋದು, ಯಾರು ಹಿಡಿದ್ರು ನೀವು ಕ್ವಶನ್ ಮಾಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಇದೇ ಮೇನ್ ಪ್ರಾಬ್ಲಮ್. ಹಂಗಾಗಿ ಇವಾಗ RTOದವರು ಬೈಕ್ ಟ್ಯಾಕ್ಸಿನ ಹಿಡಿತಿದೆ. ನನ್ನ ಪ್ರಕಾರ ಇವಾಗ ಹೇಳ್ಬೇಕಂದ್ರೆ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಕ್ವಶನ್ ಮಾಡಿ ಕೇಳಿದ್ರೆ ಖಂಡಿತ ಇಲ್ಲ. ಯಾಕೆಂದರೆ ಈ ರಾಪಿಡೋ ಕಂಪ್ನಿಯವರು ಅವ್ರು ಹೇಳ್ಬೋದು ನಿಮಗೆ ಕಂಪ್ನಿಯನ್ನು ಬೆಳೆಸೋಕ್ಕೋಸ್ಕರ, ಇಲ್ಲ ಅವ್ರ ರೈಡರ್ಸ್ ಇವಾಗ ಯಾರು ಸಿಗ್ತಾ ಇಲ್ವಲ್ಲ ಟೂ ವೀಲರ್ಗೆ, ಅದಕ್ಕೋಸ್ಕರ ಏನೋ ಒಂದು ಹೇಳ್ಬೋದು ಮಾಡಿ ರೈಡ್ ತಗೊಳ್ಳಿ ಅಂತ. ಬಟ್ ಮತ್ತೇನಾದರೂ ನಿಮ್ಮನ್ನೆಲ್ಲ ರೋಡಲ್ಲಿ ಹೋಗಿ RTOದವ್ರು ಹಿಡಿದ್ರೆ ನಿಮ್ಮ ಗಾಡಿ ಸೀಸ್ ಆಗುತ್ತೆ, ಅದಂತೂ 100%. ಯಾರೋ ಹೇಳಿದ್ರಂತ ಮಾಡೋದಲ್ಲ, ಇದು ಅಫಿಷಿಯಲಾಗಿ ಎಲ್ಲಿಂದ ಬರಬೇಕು ಅಂದರೆ ಕೇಂದ್ರ ಸರ್ಕಾರ ಏನಿದೆ ಸುಪ್ರೀಂ ಕೋರ್ಟು, ಅಲ್ಲಿಂದ ಫೈನಲ್ ಆಗಿ ಅನೌನ್ಸ್ ಆಗಬೇಕು. ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಯಾವ ಬೋರ್ಡಲ್ಲಿ ಮಾಡಬೇಕು ಅಂತ ಅವ್ರು ಅನೌನ್ಸ್ ಮಾಡಬೇಕು. ಬಟ್ ಆದರೂ ಇದನ್ನು ಹಿಡಿಬಾರ್ದಾಗಿತ್ತು. ಈಗ ಹಿಡಿತಿರೋದು ಇದೆಲ್ಲ ಕ್ವಶನ್ ಮಾಡ್ತಿರೋದು ಏನಾಗಿದೆ ಅಂದರೆ ಒಂದು ಹೈಕೋರ್ಟ್ನ ತೀರ್ಪನ್ನ ಉಲ್ಲಂಘನೆ ಮಾಡ್ದಂಗೆ ಆಗೋಯ್ತು. ಇವಾಗ ಹೈಕೋರ್ಟ್ ತೀರ್ಪಿಗೆ ಬೆಲೆನೇ ಇಲ್ದಂಗೆ ಆಗೋಯ್ತು. ಹಂಗಾಗಿ ಇವಾಗ ಏನಾಗಿದೆ, ಯಾರು ಹೇಳಿದ್ರು ಕೇಳ್ತಾ ಇಲ್ಲ ನಮ್ಮ ಅಧಿಕಾರಿಗಳು. ಆ್ಯಕ್ಚುಲಿ ಹಿಡಿಯಂಗೆ ಇಲ್ಲ, ಹೈಕೋರ್ಟ್ ತೀರ್ಪು ಇರೋದು ಹಂಗೇನೆ. ಪಾಲಿಸಿ ಬರೋ ಗಂಟೆ ಒಟ್ಟಲ್ಲಿ ಅದು ಯಾವ ವೆಹಿಕಲಲ್ಲಿ ಮಾಡ್ತಾ ಇರಲಿ, ಪಾಲಿಸಿ ಬರೋ ಗಂಟೆ ಹಿಡಿಬಾರ್ದು ಅಂತ ಹೇಳಿದ್ರು. ಬಟ್ ಆದ್ರೂ ಈಗ ಹಿಡಿದು ಗಾಡಿ ಸೀಸ್ ಮಾಡಿದ್ರು, ನಿಮ್ಮ DL ಕ್ಯಾನ್ಸಲ್ ಮಾಡಿದ್ರು, 5,000 ರಿಂದ 15,000ವರೆಗೂ ಫೈನು. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗೆ 5,000, ಅದರ್ ಸ್ಟೇಟ್ ರಿಜಿಸ್ಟ್ರೇಷನ್ಗೆ 10,000-15,000ವರೆಗೂ ಫೈನ್ ಬಿತ್ತು. ಹಂಗಾಗಿ ಈ ಒಂದು ಭಯದಿಂದ ಏನು ಮಾಡಿಬಿಟ್ರು, ಸುಮಾರು ಜನ ರೈಡ್ ಮಾಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ 100ಕ್ಕೆ ಒಂದು 50 to 70% ರೈಡರ್ಸ್ ಮಾಡ್ತಾ ಇಲ್ಲ. ಈ ಒಂದು 30% ಜನ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಕದ್ದು ಮುಚ್ಚಿ. ಇತ್ತೀಚೆಗೆ ಮತ್ತೆ ಒಂದು 2-3 ದಿವಸದಿಂದ ಮತ್ತೆ ಸ್ವಲ್ಪ ಜಾಸ್ತಿ ಜನ ಆಗಿದ್ದಾರೆ. ಯಾಕಂದ್ರೆ ಯಾರು ಹಿಡಿತಾ ಇಲ್ಲ RTOದವರು, ಸ್ವಲ್ಪ ಮಾಡೋಣ ಅಂತವ. ಕಷ್ಟ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಇದ್ದಾರೆ, ಒಪ್ಕೊಂತೀವಿ ನಾವು, ಇಲ್ಲ ಅಂತ ಹೇಳ್ತಾರೆ. ಅವ್ರೇನು ಕಳ್ತನ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ನ್ಯಾಯವಾಗಿ ದುಡ್ಕೊಂಡು ತಿಂತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ವೇಸ್ಟ್ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಬೆಲೆನೇ ಇಲ್ಲ. ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ, ಏನಿಲ್ಲ. ಹಂಗಾಗಿ ನಾನು ಈ ವಿಡಿಯೋಗೆ ಕ್ಲಾರಿಟಿ ಕೊಡಬೇಕಾಯ್ತು. ಈಗ ಸುಮಾರು ಜನ ನಿನ್ನೆ ನೋಡಿರ್ತೀರಿ ಈ ವಿಡಿಯೋ. ಇವತ್ತು ರಾಪಿಡೋ ಕಂಪ್ನಿಯಿಂದ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ರಲ್ಲ, ಇದು ನೋಡ್ಬಿಟ್ಟು ಸುಮಾರು ಜನಕ್ಕೆ ಡೌಟ್ ಬಂದುಬಿಟ್ಟಿರುತ್ತೆ. ಏನಪ್ಪ ಈಗ ರಾಪಿಡೋ ಕಂಪ್ನಿಯಿಂದನೇ ಅನೌನ್ಸ್ ಮಾಡಿಬಿಟ್ರಲ್ಲ ಬೈಕ್ ಟ್ಯಾಕ್ಸಿನ ಮಾಡ್ಬೋದಂತವ, ಹಂಗಾರೆ ನಾಳೆಯಿಂದ ಆರಾಮ ನಾವು ಮಾಡ್ಬೋದಂತ ಸುಮಾರು ಜನ ರೋಡಿಗೆ ಇಳಿದ್ಬಿಡ್ತಾರೆ ಮತ್ತೆ ಆನ್ ಮಾಡ್ಕೊಂಡು. ಹಂಗಾಗಿ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಇವ್ರು ಹೇಳಿದ ತಕ್ಷಣ ನೀವು ಹೋಗಿ ಮಾಡಿದ್ರೆ ತಪ್ಪಾಗುತ್ತೆ, ನಿಮ್ಮ ಗಾಡಿನೇ ಸೀಸ್ ಆಗುತ್ತೆ. ಆನಂತರ ಬಿಡಿಸ್ಕೊಡ್ತೀವಿ ನಾವು ಹಂಗೆ ಅಂತಾರೆ. ಬಟ್ RTOಗೆ ಹೋಗಿ ಗಾಡಿ ತಗಲಾಕೊಂಡ್ರೆ ಎಷ್ಟು ದಿವಸ ಆಗುತ್ತೆ ಏನೋ ಗೊತ್ತಿಲ್ಲ. ನಿಮಗೆ ಗೊತ್ತು, ಮೊನ್ನೆ 4-5ನೇ ತಾರೀಕು ಸಿಗಾಕೊಂಡ ಗಾಡಿ 1 ವಾರ ಆದಮೇಲೆ ದುಡ್ಡು ಕಟ್ಟಿ ಬಿಡಿಸ್ಕೊಂಬಂದ್ರು. 1 ವಾರದವರೆಗೂ ಒಂದು ಡ್ಯೂಟಿ ವೇಸ್ಟ್ ಆಗುತ್ತೆ ನಿಮ್ಮದು. ಅವ್ರೇನು 5,000 ಕೊಡ್ಬೋದು ರಾಪಿಡೋ ಕಂಪ್ನಿಯಲ್ಲಿ. ನೀವು ಫೈನ್ ಏನು ಕಟ್ಟಿರ್ತಾರೆ RTOಗೆ 5,000 ರೂಪಾಯಿ ಅಷ್ಟೇ ಕೊಡ್ತಾರೆ. ನಿಮಗೆ 1 ವಾರದಿಂದ ಡ್ಯೂಟಿ ವೇಸ್ಟ್ ಆಗಿರುತ್ತಲ್ವಾ, ಆ ಅಮೌಂಟ್ ಯಾರೂ ಕೊಡಲ್ಲ. ನಿಮ್ಮ ಹತ್ರ ಬೈಕ್ ಇದ್ದರೆ ಅಷ್ಟೇ ನೀವು ಡೆಲಿವರಿ ಬಾಯ್ಸ್ ಡ್ಯೂಟಿ ಮಾಡೋಕ್ಕಾಗೋದು. ಹಂಗಾಗಿ ಬೈಕ್ ಇಲ್ಲ ಅಂದರೆ ಯಾವ ವೆಹಿಕಲಲ್ಲಿ ಡ್ಯೂಟಿ ಮಾಡ್ತೀರಾ? ನಡ್ಕೊಂಡು ಹೋಗಿ ಡೆಲಿವರಿ ಮಾಡೋಕ್ಕಾಗುತ್ತಾ? ಸೈಕಲಾಗಿ ಮಾಡೋಕ್ಕಾಗುತ್ತಾ? ಇಲ್ಲ ಬಸ್ಸಲ್ಲಿ ಹೋಗಿ ಮಾಡ್ತೀರಾ? ಖಂಡಿತ ಆಗಲ್ಲ. ಬೈಕ್ ಬೇಕೇ ಬೇಕು. ಒಂದ್ಸಲಿ RTOಗೆ ಹೋದರೆ 1 ವಾರ ಆಗ್ಬೋದು, 15 ದಿವಸ ಆಗ್ಬೋದು, 3 ತಿಂಗಳಾಗ್ಬೋದು ನಿಮ್ಮ ಬೈಕ್ ಆಚೆ ಬರೋಕ್ಕೆ. ಅಲ್ಲಿ ಗಂಟೆ ನಿಮ್ಮ ಡ್ಯೂಟಿ ವೇಸ್ಟ್ ಆಗುತ್ತೆ. ಹಂಗಾಗಿ ದಯವಿಟ್ಟು ಇವ್ರು ಹೇಳಿದಾರೆ ಅಂತ ಇವ್ರ ಮಾತು ಕೇಳ್ಕೊಂಡು ನೀವು ಯಾರು ಮತ್ತೆ ಬೈಕ್ ಟ್ಯಾಕ್ಸಿ ಮಾಡೋಕೆ ಆ ಕೇಳಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ ನೀವೇ ಫೇಸ್ ಮಾಡಬೇಕಾಗತ್ತೆ. ಹಂಗಾಗಿ ಆದಷ್ಟು ಬೈಕ್ ಟ್ಯಾಕ್ಸಿಗೆ ಒಂದು ಪರ್ಮಿಷನ್ ಲೀಗಲಾಗಿ ಬರೋ ಗಂಟನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಬೇರೆ ಡ್ಯೂಟಿ ಇದಾವಲ್ಲ ಅವು ಮಾಡ್ಕೊತಾರೆ. ಬೈಕ್ ಟ್ಯಾಕ್ಸಿಗೆ ಏನೇ ಒಂದು ಸುಪ್ರೀಂ ಕೋರ್ಟಿಂದ ಅಫಿಷಿಯಲಾಗಿ ಅನೌನ್ಸ್ ಬಂದರೆ ಖಂಡಿತ ನಾವು ಇವತ್ತು ಸಂಜೆ ಅಪ್ಡೇಟ್ ಬಂದರೂ ನಾಳೆ ಬೆಳಗ್ಗೆ ನಮ್ಮ ಚಾನಲಲ್ಲಿ, ನಮ್ಮ ಅರ್ಸಿಕೆರೆ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ ನಿಮಗೋಸ್ಕರ. ಯಾಕಂದರೆ ನಿಮಗೋಸ್ಕರ ನಾವು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಅಪ್ಡೇಟು ರಿಸರ್ಚ್ ಮಾಡ್ತಾನೆ ಇರ್ತೀವಿ. ಎಲ್ಲ ಕಡೆ ಎಂಕ್ವೈರಿ ಮಾಡ್ತಾ ಇರ್ತೀವಿ, ಗೂಗಲಲ್ಲಿ ಇರ್ಬೋದು, ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅಂತ ಪ್ರತಿನಿತ್ಯ ಎಂಕ್ವೈರಿ ಮಾಡ್ತೀವಿ. ಏನಕ್ಕೆ ಅಂದರೆ ನಮ್ಮ ರೈಡರ್ಗೋಸ್ಕರ ಏನಾದ್ರು ಹೆಲ್ಪ್ ಆಗಲಿ, ಮತ್ತೇನಾದ್ರು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದಿರ್ಬೋದಾ, ಇಲ್ಲ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವಾಗ ಕೊಟ್ಟರು, ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇನು ಚರ್ಚೆ ಆಗ್ತಾಯಿದೆ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಹಿತಿನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಹಂಗಾಗಿ ಯಾರೋ ಹೇಳ್ತಾರೆ ಎಲ್ಲೋ ಒಂದು ನ್ಯೂಸ್ ಬಂತು ಅಂತ ದಯವಿಟ್ಟು ಹೋಗಿ ಯಾರನ್ನೂ ಸಡನ್ ಅಂತ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋಗಬೇಡಿ. ಇದು ನೀವು ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಯಾರು ಹೇಳಬೇಕು? ಇಲ್ಲ ನಮ್ಮ ಕರ್ನಾಟಕ ಸರ್ಕಾರ ಹೇಳಬೇಕು, ಇಲ್ಲ RTOದವ್ರು ಹೇಳಬೇಕು, ಇಲ್ಲ ಸಾರಿಗೆ ಸಚಿವರು ಹೇಳಬೇಕು, ಇಲ್ಲ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬರಬೇಕು. ಅಲ್ಲಿ ಗಂಟನೇ ಯಾರು ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಅಂತ ಮಾಡಬೇಡಿ, ಇಲ್ಲ ನ್ಯೂಸ್ ಚಾನಲ್ ಬಂತು ಅಂತ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ರಾಪಿಡೋ ಕಂಪ್ನಿಯವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಮಗೆ ನೋಟಿಫಿಕೇಶನ್ ಕಳಿಸಿದ್ದಾರೆ ಮೊಬೈಲ್ಗೆ, ಇವತ್ತಿಂದ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ರೈಟ್ ತಗೊಳ್ಳಿ, ಯಾರು ಹಿಡಿಯಲ್ಲ ನಿಮ್ಮನ್ನು ಅಂತವ. ಈ ಥರ ಎಲ್ಲ ನ್ಯೂಸ್ ಬಂದ್ರೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ಫೇಕ್ ನ್ಯೂಸೇ. ಅವ್ರಿಗೆ ಹೆಂಗೆ ಅನಿಸುತ್ತೋ ಆ ಥರ ಹಾಕ್ಕೊತಾ ಇರ್ತಾರೆ. ಹಂಗಾಗಿ ಏನಾಗುತ್ತೆ ಅಂತ ಫೈನಲ್ ಇದು ಎಲ್ಲಿಂದ ಒಂದು ನ್ಯಾಯವಾಗಿ ತೀರ್ಪು ಬರಬೇಕು ಅಲ್ಲಿಂದ ಬಂದರೆ ಮಾತ್ರನೇ ಮಾಡ್ಬೋದು. ಅಲ್ಲಿ ತನಕ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದು ವೈಟ್ ಬೋರ್ಡಲ್ಲಿ ಹೈಕೋರ್ಟ್ ಹೇಳಿದೆ ಮಾಡ್ಬೋದು ಅಂತ, ಬಟ್ ಯಾವ ಒಂದು ಬೋರ್ಡ್ ಅಂತ ಮೆನ್ಷನ್ ಮಾಡಲಿಲ್ಲ. ಅದೇ ಮೇಯ್ನ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದ ರೈಡರ್ಗೆ ಇಲ್ಲೇನೆ. ಯಾವ ಒಂದು ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬೇಕಂತ ಒಂದು ಮೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ನೇ ಇರ್ತಿರಲಿಲ್ಲ. ಇವತ್ತು ರೈಡರ್ಗಳಿಗೆ ನೆಮ್ಮದಿ ಡ್ಯೂಟಿ ಮಾಡ್ಬೋದಾಯಿತು. ಬಟ್ ಅಲ್ಲಿ ಮೆನ್ಷನ್ ಮಾಡದೇ ಇರೋ ಕಾರಣ
ಇವತ್ತು ಇಷ್ಟೆಲ್ಲ ಪ್ರಾಬ್ಲಮಲ್ಲೇ ಸಿಗಾಕೊಂಡಿದ್ದಾರೆ ಬೈಕ್ ರೈಡರ್ಸ್ಗಳು. ಇತ್ತ ಮಾಡೋಂಗಿಲ್ಲ ಡ್ಯೂಟಿ, ಇತ್ತ ಬಿಡೋಂಗಿಲ್ಲ, ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು, ಕಂಪ್ನಿಯವ್ರು ಮಾಡ್ರಿ ಅಂತಾರೆ, ಆರ್ ಟಿ ಓದವ್ರು ಮಾಡಬೇಡಿ ಅಂತಾರೆ. ಇವರಿಬ್ಬರು ಮಾತು ಎಲ್ಲರೂ ಡ್ಯೂಟಿ ಮಾಡೋಕೋರೆ, ಕೆಲವರು ಆಟೋದಲ್ಲಿ ಹಿಡಿತಾರೆ, ಕೀ ಕಿತ್ಕೊಂತಾರೆ, ಸುಮಾರು ಸಮಸ್ಯೆ ಎದುರಿಸ್ಬೇಕಾಗುತ್ತೆ. ನೀವು ಗೊತ್ತಲ್ವ, ಈಗ ಬೈಕ್ ಟ್ಯಾಕ್ಸಿ ಬೆಂಗಳೂರು ಅಂತ ಇಲ್ಲ, ಕರ್ನಾಟಕದಲ್ಲಿ ಎಲ್ಲ ಇಲ್ಲೆಲ್ಲಿ ನಗರಗಳಲ್ಲಿ ಬೈಕ್ ಟ್ಯಾಕ್ಸಿ ಓಡ್ತಾ ಇತ್ತಲ್ಲ, ಎಲ್ಲ ಕಡೆ ಇದೇ ಪ್ರಾಬ್ಲಮ್, ಎಲ್ಲ ರೈಡರ್ಗೂ ಇದೇ ಕಿರಿಕಿರಿ ಅನುಭವಿಸ್ತಾರೆ. ಹಾಗಾಗಿ ಎಷ್ಟು ಹೋರಾಡಿದ್ರು ಬೈಕ್ ಟ್ಯಾಕ್ಸ್ಗೆ ಫಲ ಸಿಗಬೇಕಂದ್ರೆ ಅದು ಸುಪ್ರೀಂ ಕೋರ್ಟಿಂದನೇ ಬರಬೇಕು. ನೀವು ಇಲ್ಲಿ ಎಷ್ಟೇ ಸ್ಟ್ರೈಕ್ ಮಾಡ್ಬೋದು, ಹೋರಾಟ ಮಾಡ್ಬೋದು, ಬಟ್ ಏನು ಮಾಡೋಕ್ಕಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ನಿಂತುಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದಾರು ಬೈಕ್ ಟ್ಯಾಕ್ಸಿ ಪರವಾಗಿದ್ದರೆ ಏನೋ ಒಂದು ಮಾಡ್ಬೋದಾಯಿತು. ಸಾರಿಗೆ ಸಚಿವರಿಂದ ಹಿಡಿದು, ಆರ್ ಟಿ ಓದರಿಂದ ಹಿಡಿದು, ರಾಜ್ಯ ಸರ್ಕಾರ, ಆಟೋದವರು ಎಲ್ಲರೂ ಬೈಕ್ ಟ್ಯಾಕ್ಸಿ ವಿರುದ್ಧನೇ. ಇನ್ನು ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಹೋರಾಡಬೇಕು? ಬರೀ ರೈಡರ್ಗಳು ಅಷ್ಟೇ ಮಾತಾಡಬೇಕು, ಕಂಪ್ನಿಯವರು ಅಷ್ಟೇ ಮಾತಾಡಬೇಕು. ಹಂಗಾಗಿ ಏನಾಗಿದೆ, ಬೈಕ್ ಟ್ಯಾಕ್ಸಿಗೆ ಪರವಾಗಿ ಹೋರಾಡೋರು, ನ್ಯಾಯ ಕೊಡೋರು ಕಮ್ಮಿ ಇರತಕ್ಕಂಥ ಸಾಧ್ಯತೆ ಇರೋದ್ರಿಂದವ ಬೈಕ್ ಟ್ಯಾಕ್ಸಿಗೆ ನಿಧಾನವಾಗಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಪರ್ಮಿಷನ್. ಹಂಗಾಗಿ ಅಲ್ಲಿ ಗಂಟ ನೀವು ವೆಯ್ಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಇದಕ್ಕೂ ಮೀರಿ ನಾವು ಇಲ್ಲಪ್ಪ ನಮಗೆ ಕಷ್ಟ ಇದೆ, ನಾವು ಬೈಕ್ ಟ್ಯಾಕ್ಸಿ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ನಮಗೆ ದುಡಿಮೆ ಇಲ್ಲ, ಮನೇಲಿ ಕುತ್ಕೊಂಡ್ರೆ ಸಂಪಾದನೆ ಆಗಲ್ಲ, ಮಾಡಲೇಬೇಕು ಅಂದರೂ ನಿಮ್ಮ ಇಷ್ಟ, ನಾವೇನು ಹೇಳೋಕ್ಕಲ್ಲ. ಯಾಕೆಂದರೆ ಹೋಗಿ ತಗ್ಲಾಕೊಂಡು ಬೈಕ್ ಟ್ಯಾಕ್ಸಿ ಸೀಸ್ ಆದಮೇಲೆ ನಿಮಗೆ ಗೊತ್ತಲ್ಲ ಏನೇನು ಪನಿಷ್ಮೆಂಟ್, ಏನೇನು ರಿಸ್ಕ್ ಆಗುತ್ತೆ ಜೀವನ ಅಂತವ. ಹೇಳಿದ್ದೀನಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಬೈಕ್ ಟ್ಯಾಕ್ಸಿ ಮಾಡಿ ಸಿಗಾಕೊಂಡ್ರೆ ಅಂತ. ಇಷ್ಟ್ರ ಮೇಲೂ ನೀವು ರೂಲ್ಸ್ನ ಬ್ರೇಕ್ ಮಾಡಿ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋದರೆ ಇಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಹಂಗಾಗಿ ಯಾವುದೇ ಒಂದು ಕಂಪ್ನಿ ಹೇಳಿದ್ರು, ಏನು ಹೇಳಿದ್ರು, ಯಾರು ದಯವಿಟ್ಟು ಬೈಕ್ ಟ್ಯಾಕ್ಸಿನ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಸಿಚುವೇಷನಲ್ಲಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟ ಇದೆ. ನೀವು ಅಂದ್ಕೋಬೋದು ಆಟೋ ಹೋದ್ರೆ ಯಾರು ಹಿಡಿತಲ್ಲ ಬಿಡಪ್ಪ, 2 ದಿನ ಹಿಡಿದ್ರು 3 ದಿನ ಹಿಡಿದ್ರು ಸ್ಟಾಪ್ ಮಾಡಿದ್ರು ಅಂತ. ಬಟ್ ನಿಮ್ಮ ಟೈಮ್ ಬ್ಯಾಡ್ ಆದಾಗ ಎಲ್ಲಿ ತಗ್ಲಾಕೊಂತೀರ ಅಂತ ಹೇಳೋಕ್ಕಾಗದಲ್ವಾ. ಯಾರ ಕೈಲಾರು ತಗ್ಲಾಕೋಬೋದು, ಆಟೋದ್ರ ಕೈಲಾರು ತಗ್ಲಾಕೋಬೋದು, ಇಲ್ಲ ಆರ್ ಟಿ ಓದರ್ಗಾರ ತಗ್ಲಾಕೋಬೋದು. 1-2 ರೈಡ್ ಕಣ್ ತಪ್ಪಿಸ್ಕೊಂಡು ಮಾಡ್ಬೋದು. ನೀವು ಬೆಳಗಿಂದ ಸಂಜೆವರೆಗೂ ಬೆಂಗಳೂರಲ್ಲಿ ಎಲ್ಲ ರೈಡು ಕಣ್ ತಪ್ಪಿಸ್ಕೊಂಡು ಮಾಡ್ತೀನಿ ಅಂದರೆ ಆಗಲ್ಲ. ಯಾವ್ದಾದ್ರು ಒಂದಲ್ಲ ಒಂದು ಜಾಗದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರಲ್ವಾ. ಹಂಗಾಗಿ ಕಷ್ಟ ಇದೆ. ಕದ್ದು ಮುಚ್ಚಿ ಎಷ್ಟು ದಿವಸ ಕಾಳ್ತಾರ ಮಾಡೋಕ್ಕಾಗ್ತಲ್ಲಿ ಕಾಳ್ರು, ಯಾವ ಥರ ದಿವಸ ಕಾಳ್ರು ತಗ್ಲಾಕೊಂತಾರಲ್ಲ, ಹಂಗೆ ಇದನ್ನು ಬೈಕ್ ಟ್ಯಾಕ್ಸಿ ಕದ್ದು ಮುಚ್ಚಿ ಬೆಳಗಿನ ಸಂಜೆವರೆಗೂ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ಜಾಗದಲ್ಲಿ ತಗ್ಲಾಕೊಂಡ್ರೆ ಸುಮ್ಮನೆ ಅನ್ನೆಸರಿ ರಿಸ್ಕು. ನೀವು ವಾರ ತಿಂಗಳೆಲ್ಲ ಸಂಪಾದನೆ ಮಾಡಿದ್ದು ಒಂದೇ ಸಲ ಕಟ್ಟಬೇಕಾಗುತ್ತೆ ಫೈನು. ಅದಕ್ಕೆ ಹೇಳ್ತಾ ಇದ್ದೀನಿ, ಅಫಿಷಿಯಲಾಗಿ ಎಲ್ಲಿಂದ ಬರಬೇಕು ಅನೌನ್ಸ್ಮೆಂಟ್, ಅದು ಬರೋ ಗಂಟನೂ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.